ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿಯಾಗಿರ್ತಕ್ಕಂಥ ಹಾಗೆ ಸಂಪನ್ಮೂಲ ವ್ಯಕ್ತಿಯಾಗಿರ್ತಕ್ಕಂಥ ಶ್ರೀ ರಾಘವೇಂದ್ರ ಆಚಾರ್ ಸರ್, ತಮ್ಮ ಮಾತಿಗಾಗಿ ಅವಕಾಶ. ಎಲ್ರಿಗೂ ನಮಸ್ತೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಯಾಕಂದರೆ ಸಮಯ ಅವಕಾಶ ಕಡಿಮೆ ಇದೆ, ಯಾಕಂದರೆ ಭಾಷಣ ಕೇಳಲಿಕ್ಕೆ ಯಾರೂ ರೆಡಿ ಇರುವುದಿಲ್ಲ. ಸೊ ರವಿಕಿರಣ್ ಸರ್ ಮಾತಾಡಿದ ಮೇಲೆ ತುಂಬ ಮಾತಾಡಬೇಕಾಗಿಲ್ಲ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ DVG ಹೇಳಿದರು. ಬಹುಶಃ ನಮ್ಮ ಆರತಿ ರಾಜ್ ಅವ್ರ ಬಗ್ಗೆ ನಾನು ಹೇಳಿ ಮುಗಿಸ್ತೇನೆ. ಯಾಕಂದರೆ ಇಲ್ಲಿ ನಮ್ಮ ಸ್ಟೂಡೆಂಟು ಕೆಲವರು ಬೆಳಿಗ್ಗೆ ಬಂದಾಗ ನನ್ನನ್ನು ಮಾತಾಡಿಸಿದ್ರು, ರಾಘವೇಂದ್ರ ಸರ್ ಹೇಗಿದ್ದೀರಾ ಅಂತ ತುಂಬ ಜನ ಮಾತಾಡಿಸಿದರು. ಬಟ್ ನಿಮಗೆ ಆಶ್ಚರ್ಯ ಆಗ್ಬೋದು, ಈ ಆರತಿ ರಾಜ್ ಅವರು ಬ್ಯಾಕ್ಗ್ರೌಂಡ್ ಸ್ವಲ್ಪ ಕೇಳಿ, ಅವರು ಎಷ್ಟು ಕಷ್ಟದಿಂದ ಬಂದಿದ್ದಾರೆ. ಇವತ್ತು ವೇದಿಕೆಯಲ್ಲಿ ವಿನೋಬ್ ಸರ್ ಮತ್ತು ನಮ್ಮ ಕೀರ್ತನ ಮೇಡಮ್ ಇದ್ದಾರೆ. ವೇದಿಕೆಯಲ್ಲಿರುವ ಎಲ್ಲರಿಗೂ ಗೊತ್ತಿದೆ ಎಷ್ಟು ಕಷ್ಟದಲ್ಲಿ ಅವರು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಯಾಕಂತ ಹೇಳಿದರೆ ಒಂದು ಆರಿ ಎಂಬ್ರಾಯ್ಡರಿ ಅನ್ನುವಂಥದ್ದು ಅದು ತುಂಬ ತಾಳ್ಮೆ, ತುಂಬ ಪೇಷನ್ಸ್ ಇದ್ದವರಿಗೆ ಮಾತ್ರ ಸಾಧ್ಯತೆ ಇದೆ. ಯಾರು ಸಿಟ್ಟು ಮಾಡ್ತಾರೋ ತುಂಬ, ಅವರು ಎಂಬ್ರಾಯ್ಡರಿ ಕಲೀರಿ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಯಾಕೆಂದರೆ ಕೋಪ ಹತೋಟಿಗೆ ಬರೋದು ಎಂಬ್ರಾಯ್ಡರಿಯಲ್ಲಿ. ಕರೆಕ್ಟಾ? ಯಾರು ಮಾತಾಡ್ತಿಲ್ಲ. ಕರೆಕ್ಟಾ? ಕರೆಕ್ಟ್. ಅಂದರೆ ತಾಳಿದವನು ಬಾಳಿಯಾನು. ಬಹುಶಃ ನೀವೆಲ್ಲ ಎಂಬ್ರಾಯ್ಡರಿ ಮಾಡ್ತೀರಾ, ಇದರಲ್ಲಿ ಟೈಲರ್ ಇರ್ಬೋದು, ಸೀರೆ ಕುಚ್ಚ ಇರ್ಬೋದು, ಬೇರೆ ಬೇರೆ ಇದೆ. ನಮ್ಮ ಸಂಸ್ಥೆ ಸುಮಾರು 40 ವರ್ಷಗಳಿಂದ ಮಾಡ್ತಾ ಇದೆ. ತುಂಬ ಟ್ರೈನಿಂಗನ್ನು ನಮ್ಮ ಸಂಸ್ಥೆಯಲ್ಲಿ ಆರತಿ ರಾಜ್ ಅವರು ಮಾಡಿದ್ದಾರೆ. ಅವರ ಬೆನ್ನ ಹಿಂದೆ ಇನ್ನೊಬ್ಬರು ರಾಜ್ ಅಂತಿದ್ದಾರೆ, ನೀವು ಇನ್ವಿಟೇಷನಲ್ಲಿ ಮತ್ತು ಅಲ್ಲಿ ಇಲ್ಲಿ ಎಲ್ಲ ನೋಡ್ತೀರಾ. ಮುಂಚೆ ಒಂದು ಗಾದೆ ಇತ್ತು, ಎವರಿ ಸಕ್ಸಸ್ಫುಲ್ ಮ್ಯಾನ್ ದೆರ್ ಇಸ್ ಅ ವುಮೆನ್ ಅಂತ. ಪ್ರತಿಯೊಬ್ಬ ಗಂಡಿನ ಯಶಸ್ಸಿನ ಹಿಂದೆ ಹೆಣ್ಣೊಬ್ಬಳು ಇರ್ತಾಳೆ. ಇವತ್ತು ಪ್ರತಿ ಯಶಸ್ಸಿನ ಹೆಣ್ಣಿನ ಹಿಂದೆ ರಾಜ್ ಇದ್ದಾರೆ. ಅದಕ್ಕೆ ಆರತಿ ರಾಜ್ ಅಂತ ಚಪ್ಪಾಳೆ ಕೊಡಲಿಲ್ಲ ನೀವು. ಯಾಕಂದರೆ ಒಂದು ಹೆಣ್ಣು ಅಬಲೆ ಅಲ್ಲ ಸಬಲೆ ಅಂತ ನಾವು ಭಾಷಣದಲ್ಲಿ ತುಂಬ ಸುಲಭವಾಗಿ ಹೇಳ್ಬೋದು. ಸರ್ ಹೇಳಿದರು, ಯಾರ್ಯಾರು ಮಹಿಳೆ ಏನೇನು ಮಾಡಿದ್ದಾರೆ ನಾನು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ನೀವು ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರ ನಂತರ ಕೂಡ ಅಕ್ಕಮ್ಮ ದೇವಿ, ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಒನಕೆ ಓಬವ್ವ ಎಲ್ಲ ನೋಡಿದ್ದೀರ. ಆದರೆ ಇಷ್ಟು ಬೇಕಾಗಿಲ್ಲ. ಬಟ್ ನಾನು ಹೇಳೋದಿಷ್ಟೇ, ಇಲ್ಲಿ ಪ್ರಯತ್ನ, ತಾಳ್ಮೆ, ಈ ಕಾರ್ಯಾಗಾರ ಮಾಡಲಿಕ್ಕೆ ಎಷ್ಟು ಒದ್ದಾಡಿದರಂತ ನನಗೆ ಚೆನ್ನಾಗಿ ಗೊತ್ತಿದೆ. ಯಾಕೆಂದರೆ ಒಂದು ರೂಪುರೇಷೆ ಮಾಡಬೇಕು, ಇಂಥವ್ರನ್ನ ಕರಿಬೇಕು, ಇಂಥ ಒಂದು ಕಾರ್ಯಕ್ರಮ ಮಾಡಬೇಕು, ನಮ್ಮ ಜನರಿಗೆ ಒಂದು ಸರ್ಟಿಫಿಕೇಟ್ ಸಿಗಬೇಕು. ತಾನು ಮಾತ್ರ ಬೆಳೆಯುವುದಲ್ಲ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಹುಲ್ಲಾಗು ಬೆಟ್ಟದಡಿ. ಅದರ ಅರ್ಥ ಏನಂದರೆ ತಾನು ಮಾತ್ರ ಬೆಳೆಯುವುದಲ್ಲ, ಮತ್ತೊಂದಷ್ಟು ಜನ ಎಲ್ಲ ಬೆಳಿಬೇಕೆನ್ನುವ ಒಂದು ಅದ್ಭುತವಾದಂಥ ಒಂದು ಖುಷಿ, ಆಸೆ, ಕಲ್ಪನೆ, ಸಂತೋಷ ಇದೆಯಲ್ಲ, ಅದು ಆರತಿ ರಾಜ್ಯಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಇನ್ನೊಂದು ಉದ್ದೇಶ ಏನಂದರೆ, ನೀವೆಲ್ಲ ಇಲ್ಲಿಗೆ ಬಂದಿದ್ದೀರಾ, ತುಂಬ ಜನರಿಗೆ ನನಗೆ ಪರಿಚಯ ಇದೆ, ಕೆಲವರಿಗೆ ಪರಿಚಯ ಇಲ್ಲ. ಆದರೆ ನೀವೊಂದು ಏನು ಮಾಡಬೇಕಂದ್ರೆ, ಪ್ರತಿದಿನ ಸರ್ ಹೇಳಿದರು, ಪ್ರತಿದಿನ ಎವ್ರಿ ಡೇ ಒಂದು TV ನೋಡುವಾಗ ಅಥವಾ ಯಾವುದೇ ನೋಡುವಾಗ ನಿಮ್ಮ ಕೈಲೊಂದು ರಿಂಗ್ ಇರಲಿ ಅಂತ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ. ಯಾಕೆಂದರೆ ಆರಂಭ ಶೂರರು ಅಂತ ನಾವು ಕೇಳಿರ್ಬೋದು. ಸ್ಟಾರ್ಟಿಂಗ್ ಬರ್ತಾರೆ, ಬಡ 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 ಮಾಡ್ತಾರೆ, ಒಂದು ವಾರಕ್ಕೆ ರಿಂಗ್ ಎಲ್ಲ ಅಟ್ಟದ ಮೇಲೆ ಇರ್ತದೆ, ಎಂಬ್ರಾಯ್ಡರಿಯ ರಿಂಗ್. ಹಾಗೆ ಆದರೆ ಈ ಥರ ಕೂತ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಇದರ ಹಿಂದೆ ಎಷ್ಟು ಶ್ರಮ ಇದೆ ಅಂದರೆ, ಸಾಧನೆ ಅನ್ನೋದು ಸೋಮಾರಿಯ ಸೊತ್ತಲ್ಲ, ಅದು ಸಾಧಕನ ಸೊತ್ತು. ಯಾರು ಸಾಧನೆ ಮಾಡ್ತಾನೋ ಅವನ ಸೊತ್ತು. ಯಾಕೆಂದರೆ ನೀವು ಡೆಡಿಕೇಶನ್ ಆಗಿ ವರ್ಕ್ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಸಿಗ್ತದೆ. ಇವತ್ತು ನಾವು ಹೇಳುವಾಗೆಲ್ಲ ನಿಮಗೆ ಚಾರ್ಜ್ ಆಗ್ತದೆ, ಸ್ವಲ್ಪ ಹೊತ್ತಲ್ಲಿ ರೀಚಾರ್ಜ್ ಕಡಿಮೆ ಆಗ್ತದೆ. ಇಷ್ಟೇ ವಿಷಯ. ಸೋಲು ಅನಾಥ, ಗೆಲುವಿಗೆ ತುಂಬ ಜನ ಇದ್ದಾರೆ. ಯಾವಾಗಲೂ ಸೋತಾಗ ಯಾರು ಇರುವುದಿಲ್ಲ, ಗೆಲುವಿಗೆ ತುಂಬ ಜನ. ನೀವು ನೋಡಿ, ಯಾರೇ ಗೆಲುವಿಗೆ ತುಂಬ ಜನ ಇದ್ದಾರೆ. ಯಾವಾಗಲೂ ಸೋತಾಗ ಯಾರು ಇರುವುದಿಲ್ಲ, ಗೆಲುವಿಗೆ ತುಂಬ ಜನ. ನೀವು ನೋಡಿ, ಯಾರೇ ಯಾವುದೇನ ನೋಡಿ ಅಲ್ವಾ. ಸೊ ಮೊನ್ನೆ ಒಂದು ಬಿಗ್ ಬಾಸ್ ಅಂತ ಆಯಿತು, ಗೆದ್ದ ಮೇಲೆ ನೋಡಿ ಅಲ್ವಾ ಎಷ್ಟು ಜನ ಇರ್ತಾರೆ, ಸೋತಾಗ ಯಾರಿದ್ರು. ಬಟ್ ನಾವಿಷ್ಟೇ, ಇವತ್ತು ನೀವು ಈ ಕಾರ್ಯಕ್ರಮದಲ್ಲಿ ಯಾರು ಭಾಷಣ ಕೇಳಲಿಕ್ಕೆ ಬರಲಿಲ್ಲ. ಆದರೆ ಈ ಏನು ಮಾಹಿತಿ ಇದೆ, 4 ಗೋಡೆಗಳ ಮಧ್ಯೆ ಮಹಿಳೆ ಇವತ್ತಿಲ್ಲ. ಇವತ್ತು ಮಹಿಳೆ, ನನ್ನ ಹೆಂಡತಿಯನ್ನು ಸೇರಿಸಿ 4 ಗೋಡೆಗಳ ಮಧ್ಯೆ ಯಾರಿಲ್ಲ. ನಾನು ನನ್ನ ಹೆಂಡತಿಯ ಬಗ್ಗೆ ರವಿಕಿರಣ್ ಸರ್ ಹತ್ರ ಹೇಳಿದೆ,
ನಾನು ಏನೋ ಡ್ಯೂಟಿ ಮಾಡ್ತಾ ಇದ್ರೆ ನನ್ನ ಹೆಂಡತಿ ಏನೋ ಒಂದು ಸ್ವಂತ ಉದ್ಯೋಗ ಮಾಡ್ತಾಳೆ. ಯಾವಾಗಲೂ ಸ್ವಂತ ಉದ್ಯಮ ಇದೆಯಲ್ಲ ಅದರಷ್ಟು ನೆಮ್ಮದಿ ಬೇರೆ ಯಾವುದು ಇಲ್ಲ. ಯಾಕಂದ್ರೆ ಅದು ನಮ್ಮದೇ ಕೆಲಸ, ಅದು ನಮ್ಮದೇ ಉದ್ಯಮ. ಹಾಗಾಗಿ ಇಲ್ಲಿ ನೀವೆಲ್ಲ ಮುಂದಿನ ದಿನಗಳಲ್ಲಿ ನೀವೊಂದು ದೊಡ್ಡ ಅಚೀವ್ಮೆಂಟ್ ಮಾಡಬೇಕು. ಆರತಿ ರಾಜ್ ಅವರ ಕೈಯಲ್ಲಿ ನೀವು ಡಿಸೈನ್ ಕಲ್ತ್ರೆ ನೀವು 100% ಸಕ್ಸಸ್. ಯಾಕೆಂದ್ರೆ ನಾನು ತುಂಬ ಟ್ರೈನರನ್ನು ನೋಡಿದ್ದೀನಿ ನಮ್ಮ ಸಂಸ್ಥೆಯಲ್ಲಿ, ಎಲ್ಲರೂ ಚೆನ್ನಾಗಿ ಹೇಳ್ತಾರೆ. ಆದರೆ ಆರತಿ ರಾಜ್ ಅವರು ಹೇಳುವ ಸ್ಟೈಲೇ ಬೇರೆ ಇದೆ. ಅವರ ಸ್ಟೈಲೇ ಒಂದು ರೀತಿ ಬೇರೆ. ಅದು ಯಾರು ಆ ಡಿಸೈನ್ ನೋಡಿದ್ರು ಒಂದು ಖುಷಿ ಪಡ್ತಾರೆ. ಅವರು ಮಾತಾಡಬೇಕಾಗಿಲ್ಲ, ಅವರ ಡಿಸೈನೇ ಮಾತಾಡ್ತಾರೆ. ಹಾಗಾಗಿ ಇವತ್ತು ನೀವೆಲ್ಲ ಅವರ ಜೊತೆಗೆ ನೀವು ಒಂದು ಗುರುವಿನ ಸ್ಥಾನದಲ್ಲಿ. ನನಗೆ ಆಶ್ಚರ್ಯ ಆಯಿತು ನನ್ನನ್ನು ಯಾಕೆ ಕರೆದ್ರು ಅಂತ. ಅವ್ರು ಹೇಳಿದರು, ನಿಜವಾಗಿ ನಾನು ಅವರಿಗೆ ಗುರು ಅಲ್ಲ. ಅವ್ರು ಹೇಳಿದರು, ನನಗೆ ಇನ್ವಿಟೇಷನ್ ಮಾತಾಡಲಿಕ್ಕೆ ಅವ್ರ ಗಂಡ ಹೆಂಡತಿ ಬಂದಾಗ, ಸರ್ ನಾವು ನಿಮ್ಮನ್ನು ಕರೀತಾ ಇದ್ದೀವಿ, ಫಸ್ಟ್ ನಿಮಗೆ ಹೇಳ್ತಾ ಇದ್ದೀವಿ, ಯಾಕೆಂದರೆ ನೀವು ನಮಗೆ ಒಂದು ಗುರುವಿನ ಸ್ಥಾನ, ನೀವು ತುಂಬ ಟ್ರೈನಿಂಗನ್ನು ನಮಗೆ ಕೊಟ್ಟಿದ್ದೀರಿ, ನಮಗೆ ಸಪೋರ್ಟ್ ಮಾಡಿ. ನಿಜವಾಗಿ ನಾವೇನು ಸಪೋರ್ಟ್ ಮಾಡಿಲ್ಲ, ನಾವು ಒಂದು ಅವಕಾಶ ಕೊಟ್ಟಿದ್ದೇವೆ. ಅದಕ್ಕೂ ಮುಂಚೆ ಅವರು ಬೆಳೆದಿದ್ದಾರೆ. ಸೊ ಇನ್ನಷ್ಟು ಅವರು ಬೆಳಿಬೇಕು. ನಮ್ಮ ಒಂದು ಒಳ್ಳೆಯ ಮನಸ್ಸಿದೆಯಲ್ಲ ಅದು ಯಾವತ್ತು ಹಾರೈಕೆ, ಯಾವತ್ತು ನಾವು ಇನ್ನೊಬ್ಬರಿಗೆ ವಿಶ್ ಮಾಡಬೇಕು. ನಾವೇನು ಈ ಮತ್ಸರ ಮಾಡಿದರೆ, ಹೊಟ್ಟೆ ಕಿಚ್ಚು ಮಾಡಿದರೆ ಏನು ಪ್ರಯೋಜನ ಇಲ್ಲ. ನಾವೆಲ್ಲರಿಗೂ ಪಾಸಿಟಿವ್ ಥಿಂಕ್ ಆಗಿ ಯೋಚನೆ ಮಾಡಿ, ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಆಲ್ ದ ಬೆಸ್ಟ್. ಈ ಕಾರ್ಯಾಗಾರ ಒಳ್ಳೆ ರೀತಿ ಮೂಡಿ ಬಂದಿದೆ. ನಿಮಗೆಲ್ಲ ಒಂದೊಂದು ಒಳ್ಳೊಳ್ಳೆ ಸರ್ಟಿಫಿಕೇಟ್ಸ್ ಎಲ್ಲ ಸಿಗ್ಬೋದು. ಅದನ್ನು ಚಂದ ಮಾಡಿ ಇಟ್ಕೊಳ್ಳಿ. ಯಾಕೆಂದರೆ ಒಂದು ಹೆಸರು ನೋಡಿ, ನೊಬೆಲ್ ಅಂತ ಅಲ್ವಾ, ಒಂದು ಅಲರ್ಟ್ ಆಗುವಂಥ ಹೆಸರು ನೋಡಿ. ಅಂಥ ಒಂದು ಅದ್ಭುತ ವೇದಿಕೆಗೆ ನೀವು ಪುಣ್ಯ ಮಾಡಿದ್ದೀರಾ. ನನಗೆ ನಿನ್ನೆ ನನ್ನ ಸ್ಟೇಟಸ್ ನೋಡಿ ಒಂದು 4-5 ಜನ ಕೇಳಿದರು, ಸರ್ ಇವತ್ತು ಬರ್ಬಹುದಾ ಅಂತ. ನಾನು ಆರತಿ ರಾಜ್ ಅವರಿಗೆ ಮೆಸೇಜ್ ಹಾಕಿದೆ, ಇವತ್ತು ಬರ್ಬೋದಂತ. ಅದಕ್ಕೆ ಅವ್ರು ಹೇಳಿದ್ರು, ಸರ್ ಆಲ್ರೆಡಿ ನಾವು ಎಲ್ಲರಿಗೆ ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಅವರಿಗೆಲ್ಲ ನಾವು ಒಂದು ಬ್ಯಾಚ್ ವೈಸ್ ಮಾಡಿ ಅವರಿಗೆ ಒಂದು ಅವಕಾಶ ಕೊಟ್ಟಿದೆ ಸರ್, ಕ್ಲೋಸ್ ಮಾಡಿತ್ತು ಯಾಕಂದ್ರೆ ಸ್ವಲ್ಪ ಲೇಟ್ ಆಯ್ತಂತ. ಹಾಗಾಗಿ ಮಿಂಚು ಹೋದ ಕಾಲ ಚಿಂತಿಸಿ ಫಲವಿಲ್ಲ. ಈ ಹಾಲ್ ತುಂಬಲಿಕ್ಕೆ ಕಾರಣ ನಿಮ್ಮೆಲ್ಲರ ಮನಸ್ಸು.